ಓಂ ಶ್ರೀ ಕಂಚಿ ಕಾಮಕೋಟಿ ಕಾಮಾಕ್ಷೇ ನಮಃ. ಓಂ ಶ್ರೀ ತ್ರಿಪುರಸುಂದರಿ ಸಮೇತ ಶ್ರೀ ಚಂದ್ರಮೌಳೀಶ್ವರಾಯ ನಮಃ. ಓಂ ಶ್ರೀ ದೇವಸೇನಾ ವಳ್ಳಿ ಸಮೇತ ಸುಬ್ರಹ್ಮಣ್ಯೇಶ್ವರಾಯ ನಮಃ. ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯೇ ನಮಃ. ಜಯ ಜಯ ಶಂಕರ ಹರ ಹರ ಶಂಕರ. ಓಂ ಶ್ರೀ ಮಹಾಪರಿವಾಶಣಂ. ಓಂ ಶ್ರೀ ಪುದುಪೆರಿವಾ ಸ್ವಾಮಿಗಳ ಶರಣಂ. ಓಂ ಶ್ರೀ ಬಾಲಪರಿವಾಶಣಂ. ನಮ್ಮ ಪೆರಿವಾ ವಿಷ್ಣು ಚಾನಲ್ ವೀಕ್ಷಕರಿಗೂ ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ನಾವು ಈ ಚಾನಲ್ ಸ್ಟಾರ್ಟ್ ಮಾಡಿ ಇನ್ನೂ ಒಂದು ವಾರ ಆಗಿದೆ ಅಷ್ಟೇ. ಈಗ 108 ಸಬ್ಸ್ಕ್ರೈಬರ್ಸ್ ಮಾರ್ಕ್ನ ನಾವು ರೀಚ್ ಆಗಿದ್ದೀವಿ. ಸೊ ಐ ಥ್ಯಾಂಕ್ ಒನ್ ಆ್ಯಂಡ್ ಆಲ್ ಫಾರ್ ಆಲ್ ದಿಸ್ ಸಪೋರ್ಟ್ ಯು ಪೀಪಲ್ ಹ್ಯಾವ್ ಎಕ್ಸ್ಟೆಂಡೆಡ್ ಟುವರ್ಡ್ಸ್ ಅವರ್ ಚಾನಲ್ ಆ್ಯಂಡ್ ಸಪೋರ್ಟಿಂಗ್ ಅಸ್. ಸೊ ಈ ವಿಡಿಯೋಲ್ಲೂ ಸಹ ನಾನು ನಿಮಗೆ 3 ವಿಷಯಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಸೊ ನಾನು ಮೊದಲನೇ ವಿಡಿಯೋಲ್ಲೇ ಹೇಳ್ದ ಹಾಗೆ ಶ್ರೀ ಚಂದ್ರಶೇಖರೇಂದ್ರ ಸರಸ್ವತಿ ಸ್ವಾಮಿಗಳ ಅವರ ಜೀವನ ಚರಿತ್ರೆಯ ಕೆಲವೊಂದು ವಿಷಯಗಳನ್ನ ನಿಮ್ಮ ಮುಂದೆ ಶೇರ್ ಮಾಡ್ಕೋತೇನೆ. ಆ್ಯಂಡ್ ಸೆಕೆಂಡ್ ಥಿಂಗ್ ಈಸ್, ನಮ್ಮ ಕರ್ಮಗಳನ್ನು ಕಳೀಲಿಕ್ಕೆ ನಮ್ಮ ಆಚಾರ್ಯರು ಒಂದು ಶ್ಲೋಕ ಕೊಟ್ಟಿದ್ದಾರೆ, ಒಂದು ಮದ್ದನ್ನು ಕೊಟ್ಟಿದ್ದಾರೆ. ಸೊ ಅದು ಏನಪ್ಪ, ನಮ್ಮ ಪಾಪಕರ್ಮಗಳಿಗೂ ನಮ್ಮ ಸಿಬಿಲ್ ಸ್ಕೋರ್ಗೂ ಹೇಗಿದೆ ಒಂದು ಸಂಬಂಧ ಅನ್ನೋದನ್ನು ಎರಡನೇ ವಿಷಯ ಅದನ್ನು ತಿಳಿಸ್ಕೊಡ್ತೇನೆ. ಮೂರನೇ ವಿಷಯ, ನನಗೆ ತುಂಬ ಜನ ಫೋನ್ ಮಾಡೋರು, ನನ್ನ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ನೋಡಿ ತುಂಬ ಜನ ಯೂಟ್ಯೂಬಲ್ಲೂ ಮೆಸೇಜ್ ಮಾಡಿದ್ರು ನನಗೆ, ನೀವು ಎಕ್ಸ್ಪೀರಿಯನ್ಸಸ್ ಏನು ಶೇರ್ ಮಾಡ್ತೀರಾ ಅದು ನಿಮ್ಮ ಮಗನ ಹತ್ರ ಒಂದು ಸ್ವಲ್ಪ ಹೇಳಿಸಿ, ನಮ್ಗೆ ಖುಷಿ ಆಗುತ್ತೆ ಅವನ ಬಾಯಿಂದ ಕೇಳೋಕ್ಕೆ ಅಂತ ಹೇಳ್ತಿದ್ರು. ಸೊ ಹಾಗಾಗಿ ಈ ವಿಡಿಯೋ ಕೊನೆಯಲ್ಲಿ ನನ್ನ ಮಗ ಅವನ ಮಹಾಪಿರಿ ಅವ್ರ ಜೊತೆ ಆಗಿರೋ ಒಂದು ಎಕ್ಸ್ಪೀರಿಯೆನ್ಸ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೋತಾನೆ. ಸೊ ಚಂದ್ರಶೇಖರೇಂದ್ರ ಸರಸ್ವತಿ ಗುರುಗಳು ವಿಲ್ಲುಪುರಂ ಅನ್ನೋ ಗ್ರಾಮದಲ್ಲಿ, ಇದು ತಿರುವನ್ನಾಮಲೆ ಹತ್ರ ಇದೆ ಈ ಗ್ರಾಮ, ವಿಲ್ಲುಪುರಂ ಅನ್ನೋ ಗ್ರಾಮದಲ್ಲಿ 1894 ಹುಟ್ಟಿದ್ರು. ಇವರ ತಾಯಿಯ ಹೆಸರು ಮಹಾಲಕ್ಷ್ಮಮ್ಮ, ತಂದೆಯ ಹೆಸರು ಸುಬ್ರಹ್ಮಣ್ಯ ಶಾಸ್ತ್ರಿಗಳು. ಇವರು ನಮ್ಮ ಕನ್ನಡ ಮಾತಾಡೋರೇ ರೀ, ಕನ್ನಡದವರೇ ಇವರು. ಇವ್ರ ತಾಯಿ ಮೂಲತಃ ಹೊಯ್ಸಳ ಕರ್ನಾಟಕ ಬ್ರಾಹ್ಮಿನ್ಸ್ ಇವರು. ಸೊ ಮಹಾಸ್ವಾಮಿಗಳಿಗೆ ಅವ್ರ ಮನೆಯವ್ರಿಗೆಲ್ಲ ಕನ್ನಡ ತುಂಬ ಚೆನ್ನಾಗಿ ಬರ್ತಿತ್ತು ಮಾತಾಡೋಕ್ಕೆ. ಸೊ ಇವರು ನಾನು ಹೇಳಿದಾಗೆ ಕನ್ನಡದವರು. ಇವರು ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿದರು. ಸೊ ಪ್ರತಿ ತಿಂಗಳು ಈಗ ಏನು ಮಾಡ್ತಾರೆ, ಕಂಚಿ ಮಠಗಳಲ್ಲೆಲ್ಲ ಪ್ರತಿ ತಿಂಗಳು ಅನುರಾಧ ನಕ್ಷತ್ರ ಏನು ಬರುತ್ತೆ ಆ ದಿನ ಅನುಷಂ ಅಂತ ಆಚರಣೆ ಮಾಡ್ತಾರೆ. ಸೊ ತಮಿಳಲ್ಲಿ ಅನುರಾಧ ನಕ್ಷತ್ರ ಅಂದರೆ ಅನುಷಂ ಅಂತ. ಸೊ ಪ್ರತಿ ತಿಂಗಳು ಇದು ಎಲ್ಲ ಮಠಗಳಲ್ಲೂ ಇದು ಆಚರಣೆ ಆಗ್ತಾ ಇರುತ್ತೆ, ಅನುರಾಧ ನಕ್ಷತ್ರದ ದಿನ. ಸೊ ನಮ್ಮ ಮಲ್ಲೇಶ್ವರಂ 5th ಕ್ರಾಸಲ್ಲೂ ಒಂದು ನಮ್ಮ ಕಂಚಿ ಮಠ ಇದೆ, ಅಲ್ಲೂ ಸಹ ಪ್ರತಿ ತಿಂಗಳು ಈ ಆಚರಣೆ ನಡೀತಾ ಇರುತ್ತೆ. ಸೊ ಇದರ ಬಗ್ಗೆ ನಾನು ಹಿಂದಿನ ವಿಡಿಯೋಲ್ಲಿ ಲಾಸ್ಟ್ ಮೊನ್ನೆ 20ನೇ ತಾರೀಕು ಹೇಗೆ ಅನುಷಂ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದು ಒಂದು ಸಣ್ಣ ವಿಡಿಯೋನ ಶೇರ್ ಮಾಡಿದ್ದೀನಿ. ಸೊ ಆ ವಿಡಿಯೋನ ದಯವಿಟ್ಟು ನೋಡಿ ಎಲ್ಲರೂ. ಸೊ ಹೇಗೆ ಆಚರಣೆ ಆಗುತ್ತೆ, ಒಂದು ಪ್ರೊಸೆಷನ್ ತೊಗೊಂಡು ಹೋಗ್ತಾರೆ, ಗುರುಗಳ ಒಂದು ಫೋಟೋನೆಲ್ಲ ಪಲ್ಲಕ್ಕಿಯಲ್ಲಿಟ್ಟು, ಅವರ ಪಾದುಕೆಗಳನ್ನ ಪಲ್ಲಕ್ಕಿಯಲ್ಲಿಟ್ಟು ಮಲ್ಲೇಶ್ವರಮಲ್ಲಿ ಒಂದು ಪ್ರೊಸೆಷನ್ ಆಗುತ್ತೆ, ಎವ್ರಿ ಮಂತ್ ನಡೆಯುತ್ತೆ ಇದು. ಸೊ ಅದ್ರ ಬಗ್ಗೆ ಒಂದು ಸಣ್ಣ ವೀಡಿಯೋ ಮಾಡಿದ್ದೀನಿ, ಇದಕ್ಕಿದ್ದರೆ ಹಿಂದಿನ ವೀಡಿಯೋ, ಅದನ್ನು ಒಂದು ಸಲ ನೋಡಿ ನೀವು. ಓಕೆ, ಸೊ ಈಗ ಎರಡನೇ ವಿಷಯಕ್ಕೆ ಬರೋಣ. ಸೊ ನಾವೇನು ಅಂದ್ಕೊಳ್ತೀವಪ್ಪ ಯಾವಾಗಲೂ ಅಂದರೆ, ನಾವು ಹಳೆಯ ಜನ್ಮದಲ್ಲಿ ಪೂರ್ವ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ವೋ ಏನೋ, ಈ ಜನ್ಮದಲ್ಲಿ ಈ ರೀತಿ ಕಷ್ಟ ಅನುಭವಿಸ್ತಾ ಇದ್ದೀವಿ. ಸೊ ಈ ಕಷ್ಟಗಳು ಯಾವಾಗ ಕರಗುತ್ತೋ ಏನೋ, ಈ ಕಷ್ಟಗಳಿಂದ ಹೇಗೆ ಈ ಕರ್ಮಗಳನ್ನ ಹೇಗೆ ನಾವು ಕರ್ಮಗಳಿಂದ ಹೇಗೆ ನಾವು ಕರ್ಮಗಳನ್ನ ಹೇಗೆ ಕರಗಿಸ್ಕೊಳ್ಬೇಕು, ಸೊ ಇದರಿಂದ ಹೇಗೆ ಹೊರಬರಬೇಕು ಅಂತ ಅಂದ್ಕೊಳ್ತಾ ಇರ್ತೀವಿ. ಕೆಲವೊಮ್ಮೆ ನಮ್ಮನ್ನು ನಾವೇ ಸಮಾಧಾನ ಮಾಡಿಕೊಂಡು ಏನೂ ಮಾಡೋಕ್ಕಾಗಲ್ಲ, ಹಳೆಯ ಜನ್ಮದ ಕರ್ಮಗಳನ್ನ ಅನುಭವಿಸ್ಲೇಬೇಕು ಅಂತ ಅಂದ್ಕೊಂಡು ನಮ್ಮನ್ನು ನಾವು ಸಮಾಧಾನ ಮಾಡ್ಕೊತಾನೆ ಬರ್ತಾ ಇರ್ತೀವಿ. ನಮ್ಮ ಸಿಬಿಲ್ ಸ್ಕೋರು ನಮ್ಮ ಪ್ಯಾನ್ ನಂಬರ್ಗೆ ಲಿಂಕ್ ಆಗಿರುತ್ತೆ. ನಿಮಗೆಲ್ಲ ಗೊತ್ತಿರೋ ವಿಷಯನೇ. ಸಿಬಿಲ್ ಸ್ಕೋರ್ ಅಂದರೆ ಕ್ರೆಡಿಟ್ ಇನ್ವೆಸ್ಟಿಗೇಷನ್ ಬ್ಯೂರೋ ಅಂತ. ನೀವು ಯಾವುದಾದ್ರೂ ಒಂದು ಬ್ಯಾಂಕಲ್ಲಿ ಲೋನ್ಗೆ ಅಪ್ಲೈ ಮಾಡಿದ್ರೆ, ಸೊ ನಿಮಗೆ ಒಂದು ಸಿಬಿಲ್ ಸ್ಕೋರ್ನ ಫಸ್ಟ್ ನೋಡ್ತಾರೆ. ಅಂದರೆ ಎಲ್ಲೆಲ್ಲಿ ಆ ಸಿಬಿಲ್ ಸ್ಕೋರ್ ಏನು ತೋರಿಸೋದಪ್ಪ, ನೀವು ಎಲ್ಲೆಲ್ಲಿ ಲೋನ್ ತೊಗೊಂಡಿದ್ದೀರಾ, ಯಾವ ಬ್ಯಾಂಕಲ್ಲಿ ಲೋನ್ ತೊಗೊಂಡಿದ್ದೀರಾ, ಸರಿಯಾಗಿ ಕಟ್ತಿದ್ದೀರೋ ಇಲ್ವೋ, EMIs, ನಿಮ್ಮ ಹಿಸ್ಟ್ರಿ ಹೇಗಿದೆ, ಲೋನ್ ಹಿಸ್ಟ್ರಿ ಹೇಗಿದೆ, ಸೊ ಇದನ್ನೆಲ್ಲ ತೋರಿಸುತ್ತೆ. ಆ್ಯಂಡ್ ಬೇಸ್ಡ್ ಆನ್ ದಟ್ ನಿಮ್ಮ ಒಳ್ಳೆ ಸ್ಕೋರ್ ಇತ್ತು, ಸಿಬಿಲ್ ಸ್ಕೋರ್ ಅಂದರೆ ಯು ವಿಲ್ ಗೆಟ್ ಲೋನ್ಸ್ ವೆರಿ ಈಸಿಲಿ. ಸೊ ಆ ಥರ. ಸೊ ಹಾಗೆ ಸಿಬಿಲ್ ಸ್ಕೋರ್ ಹೇಗಿದೆಯೋ, ನಮ್ಮ ಪ್ಯಾನ್ ಕಾರ್ಡ್ ಹೇಗೆ ಲಿಂಕ್ ಇದೆಯೋ, ಚಿತ್ರಗುಪ್ತನ ಸ್ಕೋರು ಚಿತ್ರಗುಪ್ತ ಇನ್ವೆಸ್ಟಿಗೇಷನ್ ಬ್ಯೂರೋ ಅಂತ ಇರುತ್ತೆ. ಅದು ಆ ಸ್ಕೋರು ನಮ್ಮ ಆತ್ಮಗಳಿಗೆ ಲಿಂಕ್ ಆಗಿರುತ್ತೆ.
ಸೊ ಈ ಪಾಪಕರ್ಮಗಳು ನಮ್ಮ ಆತ್ಮದಿಂದ ಚಿತ್ರಗುಪ್ತನ ಬುಕ್ಸ್ಗೆ ಲಿಂಕ್ ಆಗಿರುತ್ತೆ. ಸೊ ನಮ್ಮ ಹಳೆ ಪೂರ್ವಿಕರು ಹೇಳೋದು, ಒಬ್ರೊಬ್ರು ಹೇಳ್ತಿರ್ತಾರೆ, ನಮ್ಗೆ ನೆನಪಿರುತ್ತೇನೋ, ಚಿತ್ರಗುಪ್ತ ಇರ್ತಾನೆ, ಅವ್ನು ಬರಿತಾ ಇರ್ತಾನೆ, ನಮ್ಮ ಪುಣ್ಯಗಳನ್ನೆಲ್ಲ ಒಂದು ಬುಕ್ಕಲ್ಲಿ ಬರೆದು ಇಟ್ಕೋತಾ ಇರ್ತಾನೆ, ಅವ್ನಿಗೆಲ್ಲ ವಿಚಾರಗಳು ಹಿಲ್ ಮೇಂಟೈನ್ ಬುಕ್ಸ್ ಆಫ್ ಆರ್ ಪಾಪಕರ್ಮಾಸ್ ಅಂತ ಹೇಳಿರೋದು ನೆನಪಿದೆ ನನಗೂ. ನಿಮ್ಮ ಮನೆಗಳಲ್ಲಿ ಯಾರಾದರೂ ಹೇಳಿರ್ಬೋದು. ಸೊ ಈಗ ನಾವೇನೇ ಲೋನ್ ಅಪ್ಲೈ ಮಾಡಿದ್ರು ನಮ್ಮ ಬ್ಯಾಂಕ್ನವ್ರು ಏನು ಮಾಡ್ತಾರೆ, ಅದೆಲ್ಲಿ ಗೋ ಅಂಡ್ ಕ್ರಾಸ್ ಚೆಕ್ ಸಿಬಿಲ್ ಸ್ಕೋರ್. ಹಾಗೆ ನಾವು ದೇವ್ರ ಮುಂದೆ ಏನೇ ಅಪ್ಲಿಕೇಶನ್ ಹಾಕಿದ್ರು, ದೇವ್ರೇ ನಮ್ಗೆ ಅದು ಕೊಡಪ್ಪ ಇದು ಕೊಡಪ್ಪ ಅಂತ ಏನೋ ಪ್ರಾರ್ಥನೆ ಮಾಡಿಕೊಂಡ್ರು, ಸೊ ಯುವರ್ ಚಿತ್ರಗುಪ್ತ ಸ್ಕೋರ್ ವಿಲ್ ಬಿ ಕ್ರಾಸ್ ಚೆಕ್ಡ್. ನಿಮ್ಮ ಪಾಪ ಕರ್ಮಗಳದ್ದೆಲ್ಲ ಲೆಕ್ಕಾಚಾರ ಆ ಪುಸ್ತಕಗಳಲ್ಲಿ ಇರುತ್ತೆ. ಸೊ ನೀವು ಒಳ್ಳೆ ಪುಣ್ಯ ಕೆಲಸಗಳು ಮಾಡಿದರೆ ನಮಗೆ ಬೇಗ ಗುರುಗಳು ದೇವರು ಏನು ನಾವು ಬೇಡ್ತೀವೋ ಅದನ್ನು ಅನುಗ್ರಹಿಸ್ತಾರೆ. ಇಲ್ಲ ಅಂದರೆ ನಾವು ಪಾಪಕರ್ಮಗಳನ್ನ ಕಳ್ಕೊಳ್ಳೋಕೆ ಒಂದು ದಾರಿ ಹುಡುಕ್ಲೇಬೇಕಾಗತ್ತೆ ನಾವು. ಸೊ ಆಗ ಹುಡುಕ್ತಾ ಹೋದಾಗ ನಮಗೆ ಏನು ಗೊತ್ತಾಗುತ್ತಪ್ಪ ಅಂದರೆ, ಆದಿಶಂಕರಾಚಾರ್ಯರು ಒಂದು ಶ್ಲೋಕನ ಕೊಟ್ಟಿದ್ದಾರೆ. ಈ ನಮ್ಮ ಪಾಪಕರ್ಮಗಳನ್ನ ಕಳ್ಕೊಳ್ಳಿಕ್ಕೆ ಒಂದು ಶ್ಲೋಕ ಕೊಟ್ಟಿದ್ದಾರೆ. ಸೊ ಆ ಶ್ಲೋಕದ ಹೆಸರೇ ಕನಕಧಾರ ಸ್ತೋತ್ರ ಅಂತ. ನಾವು ಯಾವುದೇ ಒಂದು ವ್ಯಾಧಿ ಅಥವಾ ಕಾಯಿಲೆ ಬಂದಾಗ ನಾವು ಡಾಕ್ಟ್ರ್ ಹತ್ರ ಹೋಗ್ತೀವಿ. ಡಾಕ್ಟ್ರ್ ಹತ್ರ ಹೋದಾಗ ಡಾಕ್ಟರ್ ಏನೋ ಒಂದು ಔಷಧಿ ಕೊಡ್ತಾರೆ. ನಾವು ಅದನ್ನು ಚೆಕ್ ಮಾಡ್ತೀವ, ಈ ಔಷಧಿಯ ಕಂಟೆಂಟ್ಸ್ ಏನು, ಈ ಔಷಧಿನ ಯಾವ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ, ನಮ್ಮ ಯಾವ ಆರ್ಗನ್ಸ್ ಮೇಲೆ ಹೇಗೆ ವರ್ಕ್ ಆಗುತ್ತೆ, ನಮ್ಮ ಈ ಆರ್ಗನ್ಸ್ ಒಳಗಡೆ ಹೇಗೆ ಕೆಲಸ ಮಾಡುತ್ತೆ ಈ ಔಷಧಿ ಅಂತ ಚೆಕ್ ಮಾಡ್ತೀವ? ಇಲ್ಲ. ಸೊ ಆ ಮಾತ್ರೆನ ನಾವು ತೊಗೊಳ್ತೀವಿ, ಔಷಧಿಗಳನ್ನ ಏನು ಕೊಡ್ತಾರೋ ಅದನ್ನು ತೊಗೋತೀವಿ, ನಾವು ಗುಣಮುಖರಾಗ್ತೀವಿ. ಸೊ ಹಾಗೆಯೇ ಈ ಆದಿಶಂಕರಾಚಾರ್ಯರ ಶ್ಲೋಕದಲ್ಲೂ ಒಂದು ದಿವ್ಯ ಔಷಧಿ ಇದೆ. ಕನಕಧಾರ ಸ್ತೋತ್ರದಲ್ಲಿ ಒಂದು ದಿವ್ಯ ಔಷಧಿ ಇದೆ, ಒಳಗಡೆ ನಮಗದು ಗೊತ್ತಾಗಲ್ಲ. ಓಕೆ. ಸೊ ಬೀಜಾಕ್ಷರಗಳ ರೂಪದಲ್ಲಿ ಅಲ್ಲೊಂದು ದಿವ್ಯ ಔಷಧಿ ಒಂದು ಇಟ್ಟಿದ್ದಾರೆ. ಆ ಔಷಧಿ ನಮ್ಮ ಪಾಪಕರ್ಮಗಳನ್ನೆಲ್ಲ ಕರಗಿಸುತ್ತೆ. ಕ್ರಮೇಣ ನಾವು ಇದನ್ನು ಹೇಳ್ಕೊಳ್ತಾ ಹೋದಾಗ ಅದು ನಮ್ಮ ಪಾಪಕರ್ಮಗಳನ್ನೆಲ್ಲ ಕರಗಿಸುತ್ತೆ. ನಮಗೆಲ್ಲ ಏನು ಗೊತ್ತಿದೆಯಪ್ಪ ಅಂದರೆ, ಕನಕಧಾರ ಸ್ತೋತ್ರದ ಬಗ್ಗೆ ಆದಿಶಂಕರಾಚಾರ್ಯರು ಭಿಕ್ಷೆಗೆ ಅಂತ ಹೋಗಿದ್ರು. ಒಬ್ಬರು ಬಡ ಬ್ರಾಹ್ಮಣ ಹೆಂಗಸರ ಮನೆ ಹತ್ರ ಹೋದಾಗ ಅವ್ರ ಹತ್ರ ಭಿಕ್ಷೆ ಕೊಡಲಿಕ್ಕೆ ಏನೂ ಇರಲಿಲ್ಲ. ಒಂದು ಒಣಗೋಗಿರೋಂಥ ನಲ್ಲಿಕಾಯಿ ಇತ್ತು, ಅಷ್ಟು ಕೊಟ್ಟರು. ಆಗ ಗುರುಗಳು ಆದಿಶಂಕರಾಚಾರ್ಯರು ಮಹಾಲಕ್ಷ್ಮಿನ ದೇವಿ ಅಮ್ಮನವ್ರನ್ನ ಪ್ರಾರ್ಥಿಸಿದ್ರು. ಆಗ ಕನಕಧಾರ ಸುರಿಸ್ಬಿಟ್ರು ಅಂತ ಹೇಳಿದೆ. ಸೊ ಅದಲ್ಲ, ಏನಾಗುತ್ತೆ, ಆದಿಶಂಕರಾಚಾರ್ಯರು ಭಿಕ್ಷಾಟನೆಗೆ ಹೋದಾಗ ಯಾವಾಗ ಬಡ ಬ್ರಾಹ್ಮಣನ ಮಹಿಳೆಯಲ್ಲಿ ಏನೂ ಇಲ್ಲ ಕೊಡಲಿಕ್ಕೆ ಅಂತ ತಿಳಿತೋ ಇವ್ರಿಗೆ ಮನಸ್ಸಿಗೆ ತುಂಬ ನೋವಾಗುತ್ತೆ. ಆವಾಗ ಮಹಾಲಕ್ಷ್ಮೀ ದೇವಿನ ಮನೋನೇತ್ರದಿಂದ ಪ್ರಾರ್ಥಿಸ್ತಾರೆ. ಅವ್ರ ಮನೋನೇತ್ರಗಳೇ ಕಾಣಿಸ್ಕೊಳ್ತಾರೆ ದೇವಿ. ಅವ್ರು ಹೇಳ್ತಾರೆ, ಈ ಬ್ರಾಹ್ಮಣ ಹೆಂಗಸಿನ ಮನೆಯಲ್ಲಿ ಪೂರ್ವಜನ್ಮದಲ್ಲೇ ಆಗಲಿ ಯಾವಾಗಲೇ ಈ ಜನ್ಮದಲ್ಲಾಗಲಿ ಅವ್ರು ಯಾರಿಗೂ ಒಂದು ಹಿಡಿ ಊಟನೇ ಆಗಲಿ ಏನೋ ದಾನ ಧರ್ಮಗಳು ಒಟ್ಟಾರೆ ಒಂದು ದಾನ ಧರ್ಮಗಳು ಅನ್ನೋದೇ ಮಾಡೇ ಇಲ್ಲ ಇವರು. ಸೊ ಹಾಗಾಗಿ ಇವರ ಕರ್ಮಗಳು ತುಂಬ ಇರೋದ್ರಿಂದ ಇವ್ರಿಗೆ ನಾನು ಸಹಾಯ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳಿ ಹೋಗ್ಬಿಡ್ತಾಳೆ ಮಹಾಲಕ್ಷ್ಮಿ. ಸೊ ಆಗಲೇ ಈ ಶಂಕರಾಚಾರ್ಯರು ಏನು ಮಾಡ್ತಾರೆ, ಈ ಕನಕಧಾರ ಸ್ತೋತ್ರನ ಅಂತಲೇ ಹೇಳ್ತಾರೆ. ಸೊ ಕನಕಧಾರ ಸ್ತೋತ್ರ ಹೇಳ್ಕೊಂಡ ಸೊ ಮಹಾಲಕ್ಷ್ಮಿ ಏನು ಹೇಳ್ತಾರೆ, ಇವಳು ಪಾಪಕರ್ಮಗಳು ತುಂಬ ಅಡ್ಡ ಬರ್ತಾಯಿದೆ, ನಾನೇನು ಹೆಲ್ಪ್ ಮಾಡಲಿಕ್ಕೆ ಆಗಲ್ಲ ಅಂತ ಹೋಗ್ಬಿಟ್ಟಾಗ ಆದಿಶಂಕರಾಚಾರ್ಯರು ಈ ಕನಕಧಾರ ಸ್ತೋತ್ರನ ಹೇಳ್ತಾರೆ. ಸೊ ಈ ಕನಕಧಾರ ಸ್ತೋತ್ರದಲ್ಲಿ ಏನು ದಿವ್ಯ ಔಷಧಿ ಇದೆ ಅಂದರೆ, ನಮ್ಮ ಪಾಪಕರ್ಮಗಳನ್ನೆಲ್ಲ ಕರಗಿಸೋ ಅಂಥ ಒಂದು ದಿವ್ಯ ಔಷಧಿ ಇದೆ. ಸೊ ಇದನ್ನು ಹೇಳಿದಾಗ ಮಹಾಲಕ್ಷ್ಮೀ ದೇವಿ ಮತ್ತೆ ಪ್ರತ್ಯಕ್ಷ ಆಗಿ ಕನಕಧಾರನ ಸುರಿಸ್ತಾಳೆ. ಸೊ ನಾವು ಈ ಕನಕಧಾರ ಸ್ತೋತ್ರನ ಅರ್ಥನ ತಿಳ್ಕೊಬೇಕಂದ್ರೆ ನಾವು ಒಂದು PhDನೇ ಮಾಡ್ಬೋದು ಇದರಲ್ಲಿ. ಅಂದರೆ ಅಷ್ಟೊಂದು ಒಂದು ಅರ್ಥಪೂರ್ವವಾಗಿದೆ ಇದು ಕನಕಧಾರ ಸ್ತೋತ್ರ. ಸೊ ಈ ಕನಕಧಾರ ಸ್ತೋತ್ರ ಹೇಳ್ತಿರುವಾಗ ಶಂಕರರು ಒಂದು ಹಂತಕ್ಕೆ ಬಂದಾಗ ಆ ಕರ್ಮ ಅನ್ನೋದು ಆ ಬ್ರಾಹ್ಮಣ ಮಹಿಳೆಯ ಕರ್ಮ ಅನ್ನೋದು ಕರಗೋಗ್ಬಿಡುತ್ತೆ. ಸೊ ಆಗ ಮಹಾಲಕ್ಷ್ಮೀ ದೇವಿ ಕನಕಧಾರನ ಸುರಿಸ್ತಾಳೆ. ಸೊ ಇದು ಕನಕಧಾರ ಸ್ತೋತ್ರ ಒಂದು ವಾಟ್ ಈಸ್ ದಟ್ ಒಂದು ಸಮ್ಮರಿ ಮಾತ್ರ ನಮ್ಗೆ ಹೇಳಿರೋದು ಏನಾಗುತ್ತೆ ಕನಕಧಾರ ಸ್ತೋತ್ರ ಪಠಿಸಿದಾಗ. ಸೊ ಈ ನಮ್ಮ ಕರ್ಮಗಳು ಹೇಗೆ ಕರಗುತ್ತೆ, ಆದಿಶಂಕರಾಚಾರ್ಯರು ತಮಗೋಸ್ಕರ ಅಲ್ಲ, ತಮಗೆ ಕನಕಧಾರ ಈಗೆಲ್ಲ ಎಷ್ಟು ಸ್ವಾರ್ಥಮಯವಾಗ್ಬಿಟ್ಟಿದೆ ನಮ್ಮ ಜೀವನಗಳು. ಅಂದರೆ ನನಗೋಸ್ಕರ ನಮ್ಮ ಮಕ್ಕಳಿಗೋಸ್ಕರ ಅಂತಾಗಿದೆ. ಆದಿಶಂಕರಾಚಾರ್ಯರು ಕರುಣಾಮಯಿಗಳು. ಅವರು ತಮಗೋಸ್ಕರ ಅಂತ ಏನೂ ಮಾಡ್ಕೊಂಡಿಲ್ಲ. ನಮ್ಮಂತಹ ಜನರಿಗೆ
ಪಾಪಗಳು ಮಾಡಿದಂಥ ಜನರಿಗೆ ತಿಳಿದೋ ಏನೋ ತಪ್ಪುಗಳು ಮಾಡಿಬಿಟ್ಟಿರ್ತೀವಿ. ಸೊ ಆ ಕರ್ಮಗಳು ನಮ್ಮ ಜನ್ಮಾಂತರಗಳಿಗೆ ಅದು ನಮ್ಮ ಆತ್ಮಕ್ಕೆ ಅಂಟ್ಕೊಂಡ್ಬಿಟ್ಟಿರುತ್ತೆ ಆ ಕರ್ಮಗಳು. ಸೊ ಇದನ್ನೆಲ್ಲ ನಾವು ಇದರಿಂದ ಕರ್ಮಗಳಿಂದ ಒಂದು ಹೊರಬರಬೇಕು ಅಂದರೆ ಜನರಿಗೆ ಉಪಯೋಗ ಆಗಲಿ ಅಂತ ಈ ಕನಕಧಾರ ಸ್ತೋತ್ರನ ಅವರು ರಚಿಸಿದವರು. ಸೊ ಈ ಕನಕಧಾರ ಸ್ತೋತ್ರ ಹೇಳ್ಕೊಳ್ಳೋಕ್ಕಿಂತ ಮುಂಚೆ ಒಂದು ವಿಘ್ನೇಶ್ವರನ ಸ್ತೋತ್ರ ಇದೆ. ಆ ವಿಘ್ನೇಶ್ವರನ ಸ್ತೋತ್ರನ ಹೇಳ್ಕೊಂಡು ಆಮೇಲೆ ಕನಕಧಾರ ಸ್ತೋತ್ರ ಹೇಳ್ಕೊಬೇಕು. ಯಾಕಪ್ಪಂದರೆ ಈಗ ಕನಕಧಾರ ಸ್ತೋತ್ರ ಹೇಳ್ಕೊಂಡ್ಮೇಲೆ ಅಮ್ಮನವರು ಮಹಾಲಕ್ಷ್ಮಿ ಅಮ್ಮನವರು ಕನಕಧಾರ ಸುರಿಸ್ಬಿಟ್ರು. ಸೊ ಅಂದರೆ ಸುರಿಸ್ಬಿಟ್ರು ಅಂದರೆ ಏನರ್ಥತೆ, ನಮಗೇನೋ ಒಂದು ನಮ್ಮಲ್ಲಿ ಏನೋ ಒಂದು ವಿನಂತಿಸ್ಕೊಳ್ತೀವಿ ದೇವಿನ. ಸೊ ಅದಕ್ಕೆ ಒಂದು ಪರಿಹಾರ ಕೊಟ್ಬಿಟ್ಲು ಅಂದ್ಕೊಳ್ಳಿ. ಸೊ ಆಗ ಏನಾಗುತ್ತೆ, ವಿಘ್ನಗಳು ಬರ್ಬೋದು. ಈಗ ಸೊ ಆ ವಿಘ್ನಗಳನ್ನು ನಿವಾರಣೆ ಮಾಡಲಿಕ್ಕೆ ಫಸ್ಟ್ ನಾವು ಗಣಪತಿ ಶ್ಲೋಕ ಮಾಡ್ಕೊಳ್ಬೇಕು. ಸೊ ಅದೊಂದು ಸಣ್ಣ ಶ್ಲೋಕ, ಅದು ಆದಿಶಂಕರಾಚಾರ್ಯರೇ ಕೊಟ್ಟಿರುವಂಥ ಶ್ಲೋಕ. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಎಲ್ಲೇ ಹುಡುಕಿದ್ರು ನಿಮಗೆ ಈ ಶ್ಲೋಕ ಅಷ್ಟಾಗಿ ಸಿಗಲ್ಲ, ಅಂದರೆ ಡೈರೆಕ್ಟಾಗಿ ಕನಕಧಾರನೇ ಬಂದ್ಬಿಡುತ್ತೆ. ಸೊ ಇದು ಹೇಳಿದೆ, ಒಂದೇ ಒಂದಾರು ಮಂದಾರಂ ಇಂದಿರಾನಂದ ಕಂದಲಂ ಅಮಂದಾನಂದ ಸಂದೋಹ ಬಂಧುರಂ ಸಿಂಧುರಾನನಂ. ಸೊ ಈ ಶ್ಲೋಕ ಹೇಳ್ಕೊಂಡು ಕನಕಧಾರ ಶ್ಲೋಕನ ಹೇಳ್ಕೊಬೋದು. ಎಸ್ಪೆಷಲಿ MS ಸುಬ್ಬಲಕ್ಷ್ಮಮ್ಮ ಅವರು ಹೇಳಿರೋ ಕನಕಧಾರ ಸ್ತೋತ್ರ ನಿಮ್ಗೆ ಯೂಟ್ಯೂಬಲ್ಲಿ ಸಿಗುತ್ತೆ. ಸೊ ಆ ಒಂದು ಇದನ್ನು ಫಾಲೋ ಮಾಡಿ, ಆ ಒಂದನ್ನು ಕಲ್ತ್ಕೊಳ್ಳಿ. ಸೊ ನೆಕ್ಸ್ಟ್ ವಿಡಿಯೋಲಿ ಕನಕಧಾರ ಬಗ್ಗೆ, ಕನಕಧಾರದ ಒಂದು ಅರ್ಥ, ಈಗ ಕನಕಧಾರ ಅಂತ ಹೇಳ್ಕೊಂಡಾಗ ಏನು ನಮಗೆ ಪ್ರಯೋಜನ, ಇದರಿಂದ ಈ ನಮ್ಮ ಕರ್ಮಗಳಿಗೂ ಇದಕ್ಕೂ ಏನು ಸಂಬಂಧ, ನಮ್ಮ ಶಂಕರಾಚಾರ್ಯರು ಹೇಗೆ ಈ ಯಾವ ಒಂದು ಸಿಚುಯೇಷನಲ್ಲಿ ಕನಕಧಾರ ಸ್ತೋತ್ರನ ಒಂದು ಪಠನೆ ಮಾಡಿದ್ರು ಅಂತನ್ನೆಲ್ಲ ನಾನು ನಿಮ್ಗೆ ಹೇಳಿದೆ. ಸೊ ನೆಕ್ಸ್ಟ್ ವಿಡಿಯೋಲ್ಲಿ ನಿಮಗೆ ಈ ಕನಕಧಾರ ಸ್ತೋತ್ರದ ಒಂದು ಅರ್ಥ, ಇದರಲ್ಲಿ ಎಷ್ಟು ಶ್ಲೋಕಗಳಿವೆ, ಇದರ ಅರ್ಥ ಏನು ಅನ್ನೋದನ್ನು ಒಂದು ಸಂಕ್ಷಿಪ್ತವಾಗಿ, ಅಷ್ಟು ಡೀಟೇಲಾಗಿ ಹೇಳ್ತಿದ್ರು ಒಂದು ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಹೇಳ್ತೀನಿ. ಯಾಕಂದರೆ ನಾವು ಎಷ್ಟು ಕಷ್ಟ ಕಾರ್ಪಣ್ಯಗಳಿಂದ ನಾವು ಕಷ್ಟಗಳನ್ನ ಅನುಭವಿಸ್ತಾನೆ ಇರ್ತೀವಿ, ಇದಕ್ಕೇನು ಪರಿಹಾರನೇ ಇಲ್ವೇನೋ ಅಂದ್ಕೋತೀವಿ. ಸೊ ಹಾಗಂತ ಈಗ ಒಂದು ಸಲ ಹೇಳ್ಕೊಂಬಿಟ್ರೆ ಆಗ್ಬಿಡುತ್ತಾ, ನಮ್ಮ ಕಷ್ಟಗಳೆಲ್ಲ ಹೋಗ್ಬಿಡುತ್ತಾ, ಕರ್ಮಗಳೆಲ್ಲ ಕರಗ್ಬಿಡುತ್ತಾ ಅಂತ ಕೇಳ್ತೀರಾ? ಇಲ್ಲ. ಈಗ ನೀವು ಡಾಕ್ಟ್ರ್ ಹತ್ರ ಹೋಗ್ತೀರಾ, ಡೋಸ್ ಅಂತ ಕೊಟ್ಟಿರ್ತಾರೆ ನಿಮಗೆ, ನೀವು ಡೋಸ್ ಇಷ್ಟು ಹಾಕ್ಕೊಂಡ್ರೆ ಇಷ್ಟು ದಿನ ತೊಗೋಬೇಕು, ಆಗಲೇ ನಿಮ್ಗೆ ಇದು ಮಧ್ಯದಲ್ಲಿ ನಿಲ್ಲಿಸ್ಬಿಟ್ರೆ ಅದು ವರ್ಕ್ ಆಗೋಲ್ಲ ಆ ಮೆಡಿಸಿನ್ ಅಂತ ಹೇಳಿರ್ತಾರೆ. ಸೊ ಹಾಗೆಯೇ ಇದು ನಮ್ಮ ಕರ್ಮಗಳು ಕಳೆಯೋವರೆಗೂ ನಿಮಗೆ ಅನುಭವ ಆಗುತ್ತೆ. ನೀವು ಈ ಕನಕಧಾರ ಸ್ತೋತ್ರ ಹೇಳ್ಕೊಳ್ಳೋವಾಗ ಅರ್ಥಗಳು ಹೇಳ್ತೀನಲ್ಲ ನೆಕ್ಸ್ಟ್ ವಿಡಿಯೋಲಿ, ಆ ಅರ್ಥಗಳನ್ನೆಲ್ಲ ಒಂದು ಸ್ವಲ್ಪ ನೀವು ರೀಕಾಲ್ ಮಾಡಿಕೊಂಡು ನಾನು ಹೇಳಿದ್ದನ್ನು ನೀವು ಅಮ್ಮನವ್ರ ಮುಂದೆ, ಆ ಶಂಕರಾಚಾರ್ಯವ್ರ ಮುಂದೆ ಕೂತ್ಕೊಂಡು ಹೇಳಿದಾಗ ನಿಮ್ಗೆ ಆ ಕನೆಕ್ಟ್ ಆಗುತ್ತೆ. ನೀವು ಯು ವಿಲ್ ರಿಯಲಿ ಕನೆಕ್ಟ್ ಆಗ್ತೀರಾ ಅದಕ್ಕೆ. ಮತ್ತು ತುಂಬ ಇನ್ವಾಲ್ವ್ಮೆಂಟಿಂದ ನೀವು ಹೇಳ್ಕೊಂಡಾಗ ಗುರುಗಳು ನಿಮ್ಮ ಶ್ಲೋಕನ ಕೇಳಿಸ್ಕೊಳ್ತಾರೆ, ಆದಿಶಕ್ತಿನೂ ಮಹಾಲಕ್ಷ್ಮಿನೂ ದೇವಿನೂ ನಿಮ್ಮ ಶ್ಲೋಕನ ಕೇಳಿಸ್ಕೊಳ್ತಾಳೆ. ಸೊ ಒಂದು ಹಂತಕ್ಕೆ ನೀವು ಪ್ರತಿದಿನ ಇದನ್ನು ಪಠನೆ ಮಾಡ್ತಾ ಬಂದಾಗ ಒಂದು ಹಂತ ರೀಚ್ ಆದಾಗ ನಮ್ಮ ಪಾಪಕರ್ಮಗಳು ಕಿಂಚಿತ್ತಾದರೂ ಕಳೆಯುತ್ತೆ. ಸೊ ಹೀಗಂತ ಹೇಳ್ತಾ, ಸೊ ನಾನು ನಿಮ್ಗೆ ಹೇಳಿದಾಗೆ ವಿಲ್ ಗೋ ಟು ದ ಥರ್ಡ್ ಪಾರ್ಟ್ ಆಫ್ ದಿಸ್ ವಿಡಿಯೋ ವೇರ್ ಇನ್ ಮೈ ಸನ್ ವಿಷ್ಣು ಭಟ್ ವಿಲ್ ಬಿ ಶೇರಿಂಗ್ ಹಿಸ್ ಎಕ್ಸ್ಪೀರಿಯನ್ಸಸ್ ವಿಚ್ he had with ಮಹಾಸ್ವಾಮಿ. ಓಂ ಶ್ರೀ ಮಹಾಪೆರಿಯವಾ ಶರಣಂ, ಓಂ ಶ್ರೀ ಪುದುಪೆರಿಯವಾ ಶರಣಂ, ಓಂ ಶ್ರೀ ಬಾಲಪೆರಿಯವಾ ಶರಣಂ, ಓಂ ಶ್ರೀ ಚಂದ್ರಮೌಳೀಶ್ವರಾಯ ನಮಃ. 14th February 2024 ಲಾಸ್ಟ್ ಇಯರ್ ಸಾಗರದ ಹತ್ರ ವರ್ಧಾಮೂಲ ಅಂತ ಸಣ್ಣ ಹಳ್ಳಿಯಲ್ಲಿ ಒಂದು ದೇವಸ್ಥಾನದಲ್ಲಿ ನಾನು ಉಪನಯನ ಆಗ್ಬೇಕಂತ ಅಂದ್ಕೊಂಡಿದ್ವಿ. ಆ ರಾತ್ರಿ ಮಹಾಪೆರಿಯವ ನನ್ನ ಕನಸಲ್ಲಿ ಬಂದು ನಂಗೆ ಹೇಳಿದ್ರು, ನಿನ್ನ ಉಪನಯನ ವರ್ಧ ಹಳ್ಳಿಯಲ್ಲಿ ಆಗತ್ತೆ ಅಂತ ಅಂದರು. ಇದು ವರ್ಧಾ ಮೂಲ ಬೇರೆ, ಇದು ವರ್ಧಾ ಹಳ್ಳಿ ಬೇರೆ. ವರದಾ ಹಳ್ಳಿ ಅಂದರೆ ಸಾಗರದಿಂದ ಒಂದು 7-8 ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಹಳ್ಳಿ ವರದಹಳ್ಳಿ ಅಂತ. ಅದು ಶ್ರೀಧರ ಸ್ವಾಮಿಗಳ ಕ್ಷೇತ್ರ. ಸೊ ಅಲ್ಲಿ ಶ್ರೀಧರ ಸ್ವಾಮಿಗಳ ಒಂದು ಬೃಂದಾವನ ಇದೆ, ಆ್ಯಂಡ್ ಅಲ್ಲಿ ಒಂದು ದುರ್ಗಾ ಪರಮೇಶ್ವರಿ ಅಮ್ಮನವರ ಒಂದು ದೇವಸ್ಥಾನದಿದೆ. ಸೊ ಇದರ ಮಧ್ಯೆಯಲ್ಲಿರುವಂಥ ಒಂದು ಹಾಲ್ ಇದೆ. ಸೊ ಅಲ್ಲಿ ನಾವು ಉಪನಯನ ನಡೆಸಿದ್ವಿ. ಆ್ಯಕ್ಚುಲಿ ನಮಗೆ ಉಪನಯನ ಲಾಸ್ಟ್ ಮೂಮೆಂಟಲ್ಲಿ ಈ ಥರ ಮಹಾಪೆರಿಯ ಅವರಿಂದ ಒಂದು ಇನ್ಫಾರ್ಮೇಷನ್ ಬಂದಮೇಲೆ ನಾವು ಅಲ್ಲಿ ಸಿಗೋದೇ ಕಷ್ಟ ಆಗಿತ್ತು. ಯಾಕಂದರೆ ಆವಾಗ ಮದುವೆಗಳ ಸಮಯ. ಸೊ ಆ ಟೈಮಲ್ಲಿ ಸಿಗೋದು ಕಷ್ಟ ಆಗಿತ್ತು ನಮಗಲ್ಲಿ ಹಾಲ್. ಸೊ ಹಾಗೂ ಈಗ ಗುರುಗಳು ಹೇಳಿದ್ಮೇಲೆ ಮುಗಿತಲ್ಲ, ಗುರುಗಳು ಬಾಯಲ್ಲಿ ಅಲ್ಲಿ ಆಗುತ್ತೆ ಅಂದಮೇಲೆ ಅಲ್ಲಿ ಆಗೇ ಆಗುತ್ತದು. ಸೊ ನಮ್ಗೆ ಅಲ್ಲಿ ಹಾಲ್ ಸಿಕ್ತು. ಸೊ ಅಲ್ಲಿ ಉಪನಯನ ಮಾಡಿದ್ವಿ.
ಆಮೇಲೆ ನಮ್ಮಮ್ಮ ಉಪನಯನ ಸ್ಟೇಜ್ ಇರುತ್ತಲ್ಲ, ಅಲ್ಲಿ ಡೆಕೋರೇಷನ್ ಮಾಡೋ ಜಾಗ ಇರುತ್ತಲ್ಲ, ಅಲ್ಲಿ ಪೆರಿಯವ ದೊಡ್ಡ ಫ್ಲೆಕ್ಸ್ ಬೇಕಂತ ಅಮ್ಮ ಅನ್ಕೋತಾ ಇದ್ರು. ಸೊ ನಾವು ಕಂಚಿಗೆ ಹೋದ್ವಿ, ಕಂಚಿ ಮಠಕ್ಕೆ ಹೋಗಿ ಫ್ಲೆಕ್ಸ್ ಆರ್ಡ್ರ್ ಮಾಡಬೇಕಾಗಿತ್ತು. ಸರಿ, ಇನ್ನೂ ಟೈಮ್ ಇದೆಯಲ್ಲ, ಫ್ಲೆಕ್ಸ್ ಆರ್ಡ್ರ್ ಪ್ಲೇಸ್ ಮಾಡಬಿಡು ಅಂತ ಹೇಳ್ಕೊಂಡು ನಾವು ಏನು ಮಾಡಿದ್ವಿ, ಕಂಚಿಗೆ ಹೋಗಿ ಮಠಕ್ಕೆ ಮತ್ತು ದೇವಸ್ಥಾನ, ಕಾಮಾಕ್ಷಿ ಅಮ್ಮನ ದೇವಸ್ಥಾನಕ್ಕೆ ಅಲ್ಲಿ ಇನ್ವಿಟೇಷನ್ ಕಾರ್ಡೆಲ್ಲ ಕೊಟ್ಬಿಟ್ಟು ಬಂದ್ವಿ. ಆಮೇಲೆ ಕಾಂಚಿ ಮಠದಲ್ಲಿ ನಾವು ಪಾದ ಪೂಜೆ ಮಾಡಿಸಿದ್ವಿ. ಓಕೆ, ಪಾದ ಪೂಜೆ ಆದಮೇಲೆ ಅವ್ರಿಗೆ ಗೊತ್ತಿಲ್ಲ, ಅವ್ರ ಮುಖ ಪರಿಚಯ ಏನೂ ಇಲ್ಲ, ಅವ್ರು ಯಾರಂತನೂ ನಮ್ಗೆ ಗೊತ್ತಿಲ್ಲ. ಬೇರೆವದಿಷ್ಟು ದೊಡ್ಡ ಫ್ಲೆಕ್ಸ್ ನಮ್ಮ ಕೈಯಲ್ಲಿ ಕೊಟ್ಬಿಟ್ಟು ಹೋದರು. ಸೊ ಅದು ಸಖತ್ತಾಗಿತ್ತು, ಹಿಂಗೆ ಕೊಟ್ಬಿಟ್ಟು ಹೋದ್ರು. ಆಮೇಲೆ ನಾನು ಅಮ್ಮ ಹುಡುಕಿದ್ವಿ, ಅವ್ರು ಎಲ್ಲೂ ಸಿಗಲಿಲ್ಲ. ಸೊ ಆಮೇಲೆ ನಮ್ಗೆ ಗೊತ್ತಾಯಿತು, ಓಕೆ ಇದು ಮಹಾಪೆರಿಯವ ನಮ್ಗೆ ಕೊಟ್ಬಿಟ್ಟು ಹೋದರು ಅಂತ. ಸೊ ನೀವು ಮಠಗಳಲ್ಲಿ ಅಥವಾ ಎಲ್ಲಾದರೂ ದೇವಸ್ಥಾನಗಳಲ್ಲಿ ನೋಡಿದರೆ ಏನಾದರೂ ಹೂವು ಅಥವಾ ಅವ್ರ ಗುರುಗಳ ಫೋಟೋಸು, ಸೊ ಅಮ್ಮನವ್ರ ಫೋಟೋಸ್, ಈ ಥರ ಏನಾದರೂ ಕೊಡೋದೊಂದು ಅನುಭವಗಳಿದೆ ಸುಮಾರು ಜನಕ್ಕೆ, ಎಸ್ಪೆಷಲಿ ನಮ್ಮ ಕಂಚಿ ಮಠದಲ್ಲಿ, ಕಾಂಚೀಪುರಮಲ್ಲಿ. ಬಟ್ ನಾವಿಲ್ಲಿ ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ವಿ, ಫ್ಲೆಕ್ಸ್ ಮಾಡಿಸ್ಬೇಕು, ಗುರುಗಳದ್ದು ಸ್ಟೇಜ್ ಮೇಲೆ ಹಾಕಿಸ್ಬೇಕು ಅಂತ. ಸೊ ಆ ಥರ ಗುರುಗಳು ನಾವು ಇನ್ವಿಟೇಷನ್ ಕೊಡೋಕೆ ಹೋದಾಗ ಮಠದಲ್ಲಿ ನಮಗೆ ಫ್ಲೆಕ್ಸ್ನೇ ಕೊಟ್ಟರು, ಯಾರು ಕೆಲವು ಕೊಡಿಸಿದ್ರು. ಸೊ ಇದೊಂದು ನಿಜವಾಗ್ಲೂ ಇದೊಂದು ಇಟ್ಸ್ ವೆರಿ ಮಿರಾಕ್ಯುಲಸ್ ಮೂಮೆಂಟ್ ನಮಗೆ. ಈ ಥರ ಒಂದು ಗುರುಗಳ ಅನುಗ್ರಹ ನಮ್ಮ ಮೇಲೆ ಇರುತ್ತಾ ಅಂತ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾವು. ಸೊ ಅವರ ಆಶೀರ್ವಾದದಿಂದ ನಮ್ಮ ಮಗನ ಉಪನಯನ ತುಂಬ ಚೆನ್ನಾಗಿ ನಡೀತು. ಸೊ ಅದರೆಲ್ಲ ಕೆಲವು ತುಣುಕುಗಳನ್ನು ನಾನು ನಿಮಗೆ, ಆ ಸ್ಟೇಜ್ ಹೇಗಿತ್ತು, ಆ ಫ್ಲೆಕ್ಸ್ ಹೇಗಿತ್ತು, ಯಾವ ಫ್ಲೆಕ್ಸ್ ನಮಗೆ ಸಿಕ್ಕಿತ್ತು ಮಠದಲ್ಲಿ ಅನ್ನೋದನ್ನೆಲ್ಲ ಈ ವಿಡಿಯೋಲ್ಲೇ ಲಾಸ್ಟಲ್ಲಿ ಎಲ್ಲ ಫೋಟೋಸ್ ಎಲ್ಲ ಹಾಕ್ತೀನಿ ನೋಡಿ. ಸೊ ನಾವು ವೀಡಿಯೋಗಳನ್ನ ಹೀಗೆ ವಾಚ್ ಮಾಡ್ತಾಯಿರಿ. ತುಂಬ ತಮಿಳ್ ಆಡಿಯನ್ಸಸ್ ಈ ತಮಿಳಲ್ಲಿ ಯಾಕೆ ನೀವು ಮಾಡಬಾರ್ದು ಇದನ್ನು ಅಂತ ಕೇಳ್ತಿದ್ದಾರೆ. ಸೊ ನಾನು ಐ ಆಮ್ ನಾಟ್ ದ್ಯಾಟ್ ಫ್ಲೂಯೆಂಟ್ ಇನ್ ಸ್ಪೀಕಿಂಗ್ ತಮಿಳ್. ಸೊ ಬರುತ್ತೆ. ಸೊ ನನ್ನ ಮುಂದಿನ ವೀಡಿಯೋಗಳಲ್ಲಿ ನಾನು ಆದಷ್ಟು ತಮಿಳ್ ವೀಡಿಯೋಸನ್ನು ಸಪ್ರೇಟಾಗಿ ಮಾಡೋಣ ಅಂತ ಒಂದು ಮಾಡಿದ್ದೀನಿ. ಆ ಸಂಕಲ್ಪನೂ ಮಾಡಿಸ್ತಿದ್ದಾರೆ ಗುರುಗಳು. ಸಮಯ ಬಂದಾಗ ನಾನು ಖಂಡಿತ ತಮಿಳಲ್ಲೂ ಆ ವೀಡಿಯೋಸ್ನ ಮಾಡ್ತೀನಿ. ಆ್ಯಂಡ್ ಪ್ರೀವಿಯಸ್ ವೀಡಿಯೋಸ್ ಈಗಾಗಲೇ ರಿಲೀಸ್ ಆಗಿಬಿಟ್ಟಿದೆಯಲ್ಲ, ಸೊ ಅದಕ್ಕೂ ಒಂದು ತಮಿಳ್ ವಾಯ್ಸ್ ಓವರ್ ಕೊಟ್ಟು, ಸೊ ಅದನ್ನು ಮತ್ತೆ ತಮಿಳಲ್ಲಿ ಮತ್ತೆ ರಿಲೀಸ್ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ನಾನು ಆ್ಯಕ್ಚುಲಿ ಏನು ಅಂದ್ಕೊಂಡಿದ್ದೆ ಅಂದರೆ, ಅದು ಒಂದು ಪವಾಡವೇ. ನಾನು ಏನು ಅಂದ್ಕೊಂಡಿದ್ದೆ, ಓಕೆ ವಿಲ್ ಗಿವ್ ಸಬ್ ಟೈಟಲ್ಸ್ ಕೊಟ್ಬೇಡ, ಇಟ್ ಬಿ ಈಸಿ ಅಂತ ಅಂದ್ಕೊಂಡೆ. ಸೊ ನಾನು ಅಷ್ಟೊಂದು ಟೆಕ್ ಸ್ಯಾವಿ ಪರ್ಸನ್ ಅಲ್ಲ, ಬಟ್ ಸ್ಟಿಲ್ ಐ ಟ್ರೈಡ್ ಮೈ ಬೆಸ್ಟ್ ಟು ಗಿವ್ ತಮಿಳ್ ಸಬ್ ಟೈಟಲ್ಸ್ ಟು ಮೈ ವೀಡಿಯೋಸ್. ಸೊ ಯಾರೋ ಟೆಕ್ನಿಕಲ್ ನಾಲೆಡ್ಜ್ ಇರೋರ್ನು ಸುಮಾರು ಜನ ಕೇಳಿ ನೋಡಿದೆ, ಅದು ಏನು ಮಾಡಿದ್ರು ಕನ್ನಡದ ಮಾತಾಡ್ತಿದ್ದೀನಲ್ಲ ವೀಡಿಯೋದಲ್ಲಿ, ಕನ್ನಡ ಸಬ್ ಟೈಟಲ್ಸೇ ಬರ್ತಿತ್ತು. ಸೊ ನನಗೆ ಇದೆಲ್ಲ ಹರಸಾಹಸ ಮಾಡಾಯಿತು, ಬರಲಿಲ್ಲ. ಸೊ ಕೊನೆಗೆ ನನಗೆ ಮೊನ್ನೆ ಜಪ ಕೂತ್ಕೊಂಡಾಗ ನನಗೆ ಐ ಡೋಂಟ್ ನೋ ವೈ ಐ ಸ್ಟಾರ್ಟೆಡ್ ಗೆಟಿಂಗ್ ಸಚ್ ಥಾಟ್ಸ್. ನಾನು ಅಷ್ಟೆಲ್ಲ ಧೈರ್ಯ ಮಾಡೋ ಅಂಥವಳಲ್ಲ, ತಮಿಳಲ್ಲೇ ಮಾತಾಡಿ ಈ ವಿಷಯಗಳನ್ನ ತಮಿಳಲ್ಲೇ ಶೇರ್ ಮಾಡ್ಕೊಳ್ಳೋ ಅಂಥ ಒಂದು ಧೈರ್ಯ ನನಗಿಲ್ಲ. ಯಾಕಂದರೆ ನನಗೆ ಅಷ್ಟು ಕಾನ್ಫಿಡೆಂಟ್ ಇನ್ನು ಕಮಾಂಡ್ ಇಲ್ಲ ತಮಿಳಲ್ಲಿ ನನಗೆ. ಸೊ ನನ್ನ ಥಾಟ್ಸ್ ಏನು ಬರ್ತಾಯಿತ್ತು ಅಂದರೆ, ಯು ಹ್ಯಾವ್ ಟು ಸ್ಪೀಕ್, ನಾನು ತಮಿಳಲ್ಲೇ ಮಾತಾಡ್ತೀನಿ, ವೀಡಿಯೋಸ್ನ ತಮಿಳಲ್ಲೇ ವಾಯ್ಸ್ ಓವರ್ ಮಾಡ್ತೀನಿ ಅನ್ನೋ ಒಂದು ಥಾಟ್ಸ್ ಬ್ಯಾಕ್ ಟು ಬ್ಯಾಕ್, ಅನ್ಕಂಟ್ರೋಲಬಲ್ ಥಾಟ್ಸ್, ಗುರುಗಳು ಜಪ ಮಾಡ್ತಿರೋ ಅನ್ಕಂಟ್ರೋಲಬಲ್ ಥಾಟ್ಸ್. ಹೀಗೆ ನನ್ನ ಥಾಟ್ ಪ್ರೊಸೆಸ್ಸೇ ಚೇಂಜ್ ಆಗೋಯ್ತು. ಸೊ ಹೀಗೆ ನನ್ನ ಥಾಟ್ಸು ಬರ್ತಾನೆ ಇತ್ತು ನನ್ನ ಮೈಂಡಲ್ಲಿ. ಸೊ ಆವಾಗ ಜಪ ಮಾಡಿದ್ಮೇಲೆ ನನಗೆ ಅನಿಸ್ತು, ಸೊ ವೈ ಕಾಂಟ್ ಐ ಡೂ ದಿಸ್, ಲೆಟ್ ಮಿ ಟ್ರೈ. ನಮ್ಮ ನೇಬರ್ಸ್ ಎಲ್ಲ ತಮಿಳ್ ಸ್ಪೀಕಿಂಗ್ ನೇಬರ್ಸ್ ಎಲ್ಲ ಇದ್ದಾರೆ, ಅವರೆಲ್ಲ ಮಹಾಸ್ವಾಮಿಗಳು ಭಕ್ತರೆ. ಸೊ ಅವ್ರ ಹತ್ರ ಸ್ವಲ್ಪ ನಂದು ಪಾಲಿಶ್ ಮಾಡಿಕೊಂಡು ಸ್ವಲ್ಪ ಟ್ಯೂನಪ್ ಮಾಡ್ಕೊಂಡು ತಮಿಳನ್ನ ಯಾಕೆ ಮಾಡಬಾರ್ದು ಅಂತ ಅನಿಸ್ತು. ಸೊ ಐ ಟ್ರೈ ಮೈ ಬೆಸ್ಟ್. ನೆಕ್ಸ್ಟ್ ಟೈಮಿಂದ ನಾನು ಆದಷ್ಟು ತಮಿಳ್ ವಾಯ್ಸ್ ಓವರ್ ಕೊಡ್ತೀನಿ. ಸೊ ತಮಿಳಲ್ಲೇ ನಾನು ತಮಿಳಲ್ಲೂ ಸಹ ತಮಿಳ್ ಭಾಷೆಯಲ್ಲೂ ಸಹ ವೀಡಿಯೋಗಳನ್ನ ಮಾಡಲಿಕ್ಕೆ ನನ್ನ ಪ್ರಯತ್ನ ಮಾಡ್ತೀನಿ. ಸೊ ಕೀಪ್ ವಾಚಿಂಗ್ ಅವರ್ ವೀಡಿಯೋಸ್. Please do share it with everybody and ask them to subscribe to our YouTube channel. Mahaparivarshanam apara karuna sindham gnanadam shantarupinam Shri Chandrasekhara Gurum pranamami mudanvaham.